ಏರ್ ಸ್ಪೇಸ್ ಎಂದರೆ ಭೂಮಿ ಮೇಲಿರುವ ಗಗನ ಪ್ರದೇಶ, ವಿಶೇಷವಾಗಿ ವಿಮಾನಗಳು ಹಾರಾಡಲು ನಿರ್ದಿಷ್ಟಪಡಿಸಲಾಗಿರುವ ವ್ಯಾಪ್ತಿ. ಇದು ಯಾವುದೇ ದೇಶದ ಭೌಗೋಳಿಕ ಗಡಿಗಳ ಮೇಲಿರುವ ಗಗನ ಪ್ರದೇಶವಾಗಿರಬಹುದು ಅಥವಾ ಅಂತಾರಾಷ್ಟ್ರೀಯ ಸಮುದ್ರದ ಮೇಲಿರುವ ಹವಾಮಾನ ಸಂಬಂಧಿತ ಪ್ರದೇಶವಾಗಿರಬಹುದು. ಇತ್ತೀಚೆಗೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧ ಸಂಭವಿಸಿದಾಗ ಅನೇಕ ಅರಬ್ ದೇಶಗಳ ಏರ್ ಸ್ಪೇಸ್ ಬಂದ್ ಆಗಿತ್ತು. ಇದರಿಂದ ವಿಮಾನ ಹಾರಾಟ ಸ್ಥಗಿತಗೊಂಡಿದ್ವು. ಹಾಗಾದ್ರೆ ಏರ್ ಸ್ಪೇಸ್ ಅಂದ್ರೆ ಏನು? ಆಧುನಿಕ ಯುಗದಲ್ಲಿ ವಿಮಾನಯಾನವು ಆರ್ಥಿಕ, ತಂತ್ರಜ್ಞಾನ, ಸಂಸ್ಕೃತಿ ಹಾಗೂ ಜಾಗತಿಕ ಸಂಪರ್ಕಕ್ಕೆ ಪೂರಕವಾಗಿ ಬೆಳೆಯುತ್ತಿರುವ ಪ್ರಮುಖ ಕ್ಷೇತ್ರವಾಗಿದೆ. ನಾವು ವಿಮಾನದಲ್ಲಿ ಪ್ರಯಾಣಿಸುತ್ತಿರುವಾಗ ಆ ವಿಮಾನ ಎಲ್ಲಿ ಹಾರ್ತಾ ಇದೆ, ಅದು ಯಾವ ಸರಹದ್ದಿನಲ್ಲಿ ಸಾಗ್ತಾ ಇದೆ, ಅದರ ಮೇಲ್ವಿಚಾರಣೆ ಯಾರು ಮಾಡ್ತಿದ್ದಾರೆ ಎಂಬ ಪ್ರಶ್ನೆಗಳು ಮನಸ್ಸಲ್ಲಿ ಮೂಡಬಹುದು. ಈ ಎಲ್ಲದಕ್ಕೂ ಸಂಯೋಜಿತ ಉತ್ತರವೇ ಏರ್ ಸ್ಪೇಸ್ ಅಥವಾ ಆಕಾಶವ್ಯೋಮ. ಆಕಾಶವ್ಯೋಮವು ಯಾವುದೇ ದೇಶದ ಗಗನ ಮಾರ್ಗವನ್ನ ನಿರ್ದಿಷ್ಟ ನಿಯಮಗಳು ಮತ್ತು ನಿಯಂತ್ರಣಗಳೊಂದಿಗೆ ವಿಂಗಡಿಸುವ ವ್ಯವಸ್ಥೆಯಾಗಿದೆ. ಏರ್ ಸ್ಪೇಸ್ ಅಂದ್ರೆ ಭೂಮಿ ಮೇಲಿರುವ ಗಗನ ಪ್ರದೇಶ, ವಿಶೇಷವಾಗಿ ವಿಮಾನಗಳು ಹಾರಾಡಲು ನಿರ್ದಿಷ್ಟಪಡಿಸಲಾಗಿರುವ ವ್ಯಾಪ್ತಿ. ಇದು ಯಾವುದೇ ದೇಶದ ಭೌಗೋಳಿಕ ಗಡಿಗಳ ಮೇಲಿರುವ ಗಗನ ಪ್ರದೇಶವಾಗಿರಬಹುದು ಅಥವಾ ಅಂತಾರಾಷ್ಟ್ರೀಯ ಸಮುದ್ರದ ಮೇಲಿರುವ ಹವಾಮಾನ ಸಂಬಂಧಿತ ಪ್ರದೇಶವಾಗಿರಬಹುದು. ಏರ್ ಸ್ಪೇಸ್ ಅನ್ನ ಇಂಗ್ಲಿಷ್ನಲ್ಲಿ ಅ ಪೋರ್ಷನ್ ಆಫ್ ದ ಅಟ್ಮಾಸ್ಫಿಯರ್ ಕಂಟ್ರೋಲ್ಡ್ ಬೈ ಅ ಪರ್ಟಿಕ್ಯುಲರ್ ಕಂಟ್ರಿ ಅಬೌವ್ ಇಟ್ಸ್ ಟೆರಿಟರಿ ವಿತಿನ್ ವಿಚ್ ಏರ್ಕ್ರಾಫ್ಟ್ ಆಪರೇಷನ್ಸ್ ಆರ್ ರೆಗ್ಯುಲೇಟೆಡ್ ಎಂದು ವ್ಯಾಖ್ಯಾನಿಸುತ್ತಾರೆ. ಅಂತಾರಾಷ್ಟ್ರೀಯ ವಿಮಾನಯಾನ ಸಂಸ್ಥೆ ICAO, ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್, ಏರ್ ಸ್ಪೇಸ್ ಅನ್ನು ವಿಭಿನ್ನ ವರ್ಗಗಳಾಗಿ ವಿಭಜಿಸಿದೆ. ಆ ಪೈಕಿ ನಿಯಂತ್ರಿತ ಗಗನ ಮಾರ್ಗ ಒಂದು. ಇಲ್ಲೇ ವಿಮಾನ ಸಂಚಾರವನ್ನ ನಿರ್ದಿಷ್ಟ ನಿಯಮಗಳ ಮೂಲಕ ನಿಯಂತ್ರಿಸಲಾಗುತ್ತೆ. ಇನ್ನೊಂದು ಅನಿಯಂತ್ರಿತ ಗಗನ ಮಾರ್ಗ ಅಂದ್ರೆ ಅನ್ಕಂಟ್ರೋಲ್ಡ್ ಏರ್ ಸ್ಪೇಸ್. ಈ ಭಾಗದಲ್ಲಿ ವಿಮಾನಗಳು ಸ್ವತಂತ್ರವಾಗಿ ಹಾರಾಡಬಹುದು, ಆದರೆ ಮೂಲಭೂತ ಸುರಕ್ಷತಾ ನಿಯಮಗಳನ್ನ ಪಾಲಿಸಬೇಕು. ಇನ್ನೊಂದು ವಿಶೇಷ ಬಳಕೆಯ ಗಗನ ಮಾರ್ಗ. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಗಗನ ಮಾರ್ಗ ಎಂಬ ಮತ್ತೊಂದು ವರ್ಗವೂ ಇದೆ. ಹವಾಮಾನ ವಿಜ್ಞಾನ ಹಾಗೂ ವಿಮಾನಯಾನ ತಂತ್ರಜ್ಞಾನದ ಪ್ರಕಾರ ಏರ್ ಸ್ಪೇಸ್ ಅನ್ನು ಎತ್ತರದ ಆಧಾರದ ಮೇಲೆ ವಿಭಜಿಸುತ್ತಾರೆ. ವಿಮಾನಗಳು ಸುರಕ್ಷಿತವಾಗಿ ಮತ್ತು ಸಮಯ ಪಾಲನೆಗೊಂಡಂತೆ ಗಗನದಲ್ಲಿ ಸಂಚರಿಸಲು ಏರ್ ಸ್ಪೇಸ್ನ ನಿಯಂತ್ರಣ ಅತೀವ ಅವಶ್ಯಕ. ಇದರಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲ್ ಅಂದ್ರೆ ATC ಪ್ರಮುಖ ಪಾತ್ರ ವಹಿಸುತ್ತೆ. ವಿಮಾನ ಲ್ಯಾಂಡಿಂಗ್ ಅಥವಾ ಟೇಕ್ ಆಫ್ ನಿಯಂತ್ರಣ, ಗಗನದೊಳಗಿನ ವಿಭಜನೆಯ ಮಾನದಂಡಗಳು, ದಿಕ್ಕು, ವೇಗ, ಎತ್ತರ ನಿರ್ವಹಣೆ ಮತ್ತು ಎಮರ್ಜೆನ್ಸಿ ಸ್ಥಿತಿಗಳ ನಿರ್ವಹಣೆ ಸಂದರ್ಭದಲ್ಲಿ ATC ಪ್ರಮುಖ ಪಾತ್ರ ವಹಿಸುತ್ತೆ. ಏರ್ ಸ್ಪೇಸ್ ನಿಯಂತ್ರಣ ಯಾರಿಗೆ? ಪ್ರತಿಯೊಂದು ದೇಶಕ್ಕೂ ತನ್ನ ಗಗನ ಪ್ರದೇಶದ ಮೇಲೆ ಸಂಪೂರ್ಣ ಹಕ್ಕು ಇರುತ್ತೆ. ICAO ಪ್ರಕಾರ ಭೂಮಿ ಮೇಲಿನ 12 ನಾಟಿಕಲ್ ಮೈಲಿನೊಳಗಿನ ಗಗನವನ್ನ ಆ ರಾಷ್ಟ್ರ ತನ್ನದೇ ಆದ ನಿಯಮಗಳಿಂದ ನಿಯಂತ್ರಿಸಬಹುದು. ಉದಾಹರಣೆಗೆ ಭಾರತದಲ್ಲಿ ಭಾರತೀಯ ವಿಮಾನ ನಿಲ್ದಾಣ ಪ್ರಾಧಿಕಾರ ಅಂದ್ರೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ AAI ಇಡೀ ಏರ್ ಸ್ಪೇಸ್ನ ನಿರ್ವಹಣೆಗೆ ಹೊಣೆ. ಅಮೆರಿಕಾದಲ್ಲಿ ಫೆಡರಲ್ ಏವಿಯೇಷನ್ ಅಡ್ಮಿನಿಸ್ಟ್ರೇಷನ್ FAA ಮತ್ತು ಯುರೋಪ್ನಲ್ಲಿ ಯೂರೋ ಕಂಟ್ರೋಲ್. ಹೆಚ್ಚು ವಿಮಾನಗಳು ಹಾರುವ ಸಮಯದಲ್ಲಿ ಸದ್ಯದ ಪರಿಸ್ಥಿತಿ, ಹವಾಮಾನ, ಇತರ ವಿಮಾನಗಳ ಹಾದಿ ಮೊದಲಾದ ವಿಷಯಗಳನ್ನು ಗಮನಿಸಿ ಫ್ಲೈಟ್ ಪ್ಲಾನಿಂಗ್ ಮಾಡಲಾಗುತ್ತೆ. ಈ ಸಂಬಂಧಿತ ಪ್ರಕ್ರಿಯೆಯಲ್ಲಿ ಫ್ಲೈಟ್ ಲೆವೆಲ್ ಎನ್ನುವ ಪರಿಕಲ್ಪನೆಯು ಬಹುಮುಖ್ಯ. ಏರ್ ಸ್ಪೇಸ್ನಲ್ಲಿ ಭದ್ರತೆ ಮತ್ತು ಸೇನಾ ಅಂಶವನ್ನ ಮುಖ್ಯವಾಗಿ ಪರಿಗಣಿಸಲಾಗುತ್ತೆ. ಕೆಲವೊಂದು ಗಗನ ಪ್ರದೇಶಗಳು ನಿಷೇಧಿತ ಅಥವಾ ನಿಯಂತ್ರಿತ ಆಗಿರುತ್ತೆ. ಉದಾಹರಣೆಗೆ ರಾಷ್ಟ್ರಪತಿ ಭವನದ ಮೇಲಿನ ಗಗನ ಹಾಗೂ ಸೈನಿಕರು ತಮ್ಮ ಕಾರ್ಯಚಟುವಟಿಕೆಗೆ ನಿಯೋಜಿಸಿರುವ ಸ್ಥಳದಲ್ಲಿ ನಾಗರಿಕ ವಿಮಾನಯಾನವನ್ನ ನಿರ್ಬಂಧಿಸಲಾಗುತ್ತೆ. ಗಗನದಲ್ಲಿನ ಉಪಗ್ರಹಗಳು ಸಾಮಾನ್ಯವಾಗಿ ಔಟ್ ಸ್ಪೇಸ್ ಅಥವಾ ಅಂತರಿಕ್ಷ ಭಾಗದಲ್ಲಿರುತ್ತವೆ. ಆದರೆ ಕೆಲವೊಂದು ಹೈ ಆಲ್ಟಿಟ್ಯೂಡ್ ಡ್ರೋನ್ಗಳು ಅಥವಾ ಬಲೂನ್ ಫ್ಲೈಟ್ಸ್ಗಳು ಏರ್ ಸ್ಪೇಸ್ನ ಭಾಗವಾಗಿರುತ್ತವೆ. ಯಾವುದೇ ವಿಮಾನ ಅಥವಾ ಡ್ರೋನ್ ಅನುಮತಿ ಇಲ್ಲದೆ ನಿರ್ಬಂಧಿತ ಗಗನವನ್ನ ಪ್ರವೇಶಿಸಿದ್ರೆ ಅದನ್ನ ಏರ್ ಸ್ಪೇಸ್ ಉಲ್ಲಂಘನೆ ಎಂದು ಪರಿಗಣಿಸಲಾಗುತ್ತೆ. ವಿಮಾನವನ್ನು ಪಾರ್ಕ್ ಮಾಡೋದು ಹೇಗೆ? ವಿಮಾನ ನಿಲ್ದಾಣದಲ್ಲಿ ವಿಮಾನಗಳನ್ನ ನಿಲ್ಲಿಸಲು ಅಂದ್ರೆ ಪಾರ್ಕ್ ಮಾಡಲು ಒಂದು ಕ್ರಮವಿದೆ. ವಿಮಾನವನ್ನ ಏರೋ ಬ್ರಿಡ್ಜ್ ಹತ್ತಿರ ನಿಲ್ಲಿಸುವ ಪ್ರಕ್ರಿಯೆ ಬಹುಮಟ್ಟಿಗೆ ಸೂಕ್ಷ್ಮ ಹಾಗೂ ನಿರ್ದಿಷ್ಟ ಮಾರ್ಗಸೂಚಿಗಳ ಪಾಲನೆಯಿಂದ ಕೂಡಿದೆ. ಈ ಪ್ರಕ್ರಿಯೆಯಲ್ಲಿ ಗ್ರೌಂಡ್ ಸ್ಟಾಫ್ ಅಥವಾ ನೆಲದ ಸಿಬ್ಬಂದಿಯ ಪಾತ್ರ ಅತ್ಯಂತ ಮುಖ್ಯ. ಅವರು ನೀಡುವ ಸೂಚನೆಗಳು ವಿಮಾನವನ್ನ ಸುರಕ್ಷಿತವಾಗಿ ನಿರ್ದಿಷ್ಟ ಸ್ಥಳದಲ್ಲಿ ನಿಲ್ಲಿಸಲು ನೆರವಾಗುತ್ತೆ. ವಿಮಾನ ನಿಲ್ದಾಣದಲ್ಲಿ ವಿಮಾನಗಳನ್ನ ನಿಲ್ಲಿಸಲು ಒಂದು ಕ್ರಮವಿದೆ. ವಿಮಾನಗಳ ದುರಸ್ತಿ ಅಥವಾ ನಿರ್ವಹಣಾ ಕಾರ್ಯಕ್ಕಾಗಿ ಹ್ಯಾಂಗರ್ನಲ್ಲಿ ನಿಲ್ಲಿಸುತ್ತಾರೆ. ಹ್ಯಾಂಗರ್ ಎಂದರೆ ವಿಮಾನಗಳನ್ನ ನಿರ್ವಹಣೆಗೆ ಒಳಪಡಿಸಲು ಬಳಸುವ ಒಂದು ದೊಡ್ಡ ಕಟ್ಟಡ ಅಥವಾ ಶೆಡ್. ಇವು ಸಾಮಾನ್ಯವಾಗಿ ವಿಮಾನ ನಿಲ್ದಾಣಗಳ ಬಳಿ ಇರುತ್ತವೆ. ಹ್ಯಾಂಗರ್ಗಳು ವಿವಿಧ ಗಾತ್ರಗಳಲ್ಲಿ ಇರುತ್ತವೆ ಹಾಗೂ ಅವುಗಳಲ್ಲಿ ಒಂದಕ್ಕಿಂತ ಹೆಚ್ಚು ವಿಮಾನಗಳು ನಿಲ್ಲಿಸಬಹುದಾದ ಸಾಮರ್ಥ್ಯವಿರುತ್ತೆ.
ಗ್ರೌಂಡ್ ಸ್ಟಾಫ್ ಅಥವಾ ವಿಮಾನ ನಿಲ್ದಾಣದಲ್ಲಿ ವಿಮಾನದ ಸುತ್ತಮುತ್ತ ನೆಲದ ಮೇಲೆ ಕಾರ್ಯನಿರ್ವಹಿಸುವ ಸಿಬ್ಬಂದಿ ವಿಮಾನದ ಚಲನವಲನಕ್ಕೆ ನೆರವಾಗ್ತಾರೆ. ಇವರಲ್ಲಿ ಮಾರ್ಷಲಿಂಗ್ ಸಿಬ್ಬಂದಿ, ಟೆಕ್ನಿಕಲ್ ಎಂಜಿನಿಯರ್ಗಳು, ತುರ್ತು ಸಿದ್ಧತೆಯ ಸಿಬ್ಬಂದಿ, ನಿರ್ವಹಣಾ ತಂಡ, ಟೋಯಿಂಗ್ ಸಿಬ್ಬಂದಿ ಮುಂತಾದ ವಿಭಾಗಗಳಿರುತ್ತವೆ. ವಿಮಾನ ಹ್ಯಾಂಗರ್ಗೆ ಪ್ರವೇಶಿಸುವ ಸಮಯದಲ್ಲಿ ಮಾರ್ಷಲಿಂಗ್ ಸಿಬ್ಬಂದಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಅವರ ನಿರ್ವಹಣೆಯು ವಿಮಾನವನ್ನ ಸರಿಯಾದ ಸ್ಥಳದಲ್ಲಿ ನಿಲ್ಲಿಸಿಕೊಳ್ಳಲು ಸಹಕಾರಿಯಾಗುತ್ತೆ. ವಿಮಾನ ರನ್ವೇಯಿಂದ ಬಂದ ನಂತರ ಏರೋ ಬ್ರಿಡ್ಜ್ ಹತ್ತಿರ ನಿಲ್ಲಿಸುವ ಪ್ರಕ್ರಿಯೆಯು ನಿರ್ದಿಷ್ಟ ಕ್ರಮ ಮತ್ತು ಸೂಚನೆಯಂತೆ ನಡೆಯುತ್ತೆ. ವಿಮಾನಗಳನ್ನ ನಿಲ್ಲಿಸಲು ಪೈಲಟ್ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಸೂಚನೆ ನೀಡಿ ನೆರವಾಗುವುದು ಮಾರ್ಷಲಿಂಗ್ ವಿಭಾಗದವರ ಕರ್ತವ್ಯ. ಇದು ದೃಶ್ಯ ಸೂಚನೆಗಳ ಅಂದ್ರೆ ವಿಜುವಲ್ ಸಿಗ್ನಲ್ಸ್ ಮೂಲಕವಾಗಿರುತ್ತೆ. ಈ ಸೂಚನೆಗಳನ್ನ ನೀಡುವ ಸಿಬ್ಬಂದಿಯನ್ನ ಮಾರ್ಷಲರ್ ಎಂತಾರೆ. ಇವರು ಹೆಚ್ಚಿನ ಸಮಯ ಮಿನುಗುವ ಕೋಲು ಅಂದ್ರೆ ಫ್ಲೂರೋಸೆಂಟ್ ಬೇಟನ್ ಅಥವಾ ಹೊಳೆಯುವ ಜಾಕೆಟ್ ಧರಿಸುತ್ತಾರೆ. ಪೈಲಟ್ ಮತ್ತು ಮಾರ್ಷಲರ್ ಆಂಗಿಕ ಭಾಷೆಯ ಮೂಲಕ ಸಂವಹನ ನಡೆಸುತ್ತಾರೆ. ಉದಾಹರಣೆಗೆ, ಮುಂದಕ್ಕೆ ಹೋಗಿ ಎನ್ನಲು ಎರಡೂ ಕೈಗಳನ್ನ ಜೋಡಿಸುವುದು, ಎಡಕ್ಕೆ ಅಥವಾ ಬಲಕ್ಕೆ ತಿರುಗಿ ಎನ್ನಲು ಒಂದೆಡೆ ಕೈ ತಿರುಗಿಸುವ ಮೂಲಕ ತಿರುಗುವ ದಿಕ್ಕು ಸೂಚಿಸುತ್ತಾರೆ. ವೇಗ ಕಡಿಮೆ ಮಾಡಿ ಎನ್ನಲು ಮೇಲಿಂದ ಕೆಳಗೆ ಕೈಗಳನ್ನ ತೋರಿಸುತ್ತಾರೆ. ವಿಮಾನವನ್ನ ನಿಲ್ಲಿಸಲು ಕೆಲವೊಮ್ಮೆ ಟೋಯಿಂಗ್ ಟ್ರ್ಯಾಕ್ಟರ್ ಬಳಸಲಾಗುತ್ತೆ. ಪೈಲಟ್ ಎಂಜಿನ್ ಆನ್ ಮಾಡದೇ ಇದ್ರೂ ಟೋ ಟೀಮ್ ವಿಮಾನವನ್ನ ಹ್ಯಾಂಗರ್ ಒಳಗೆ ತರುತ್ತೆ. ಟೋಯಿಂಗ್ ವೇಳೆ ಟೈರ್ ಪ್ರೆಷರ್, ಬ್ರೇಕ್ ವ್ಯವಸ್ಥೆ, ಟೋ ಬಾರ್ ಕನೆಕ್ಷನ್ ಇತ್ಯಾದಿ ಪರಿಶೀಲಿಸಲಾಗುತ್ತೆ. ವಿಮಾನದ ಹಿಂದೆ ಮತ್ತು ಮುಂದೆ ಎರಡೂ ತುದಿಗಳಲ್ಲೂ ಸಿಬ್ಬಂದಿಯು ನಿಂತು ವಿಮಾನವನ್ನ ಬಲವಾಗಿ ತಿರುಗಿಸದೆ ಸರಾಗವಾಗಿ ನಿಲ್ಲಿಸಲು ನೆರವಾಗ್ತಾರೆ. ಗ್ರೌಂಡ್ ಸ್ಟಾಫ್ ಸಿಬ್ಬಂದಿ ಇಂಟರ್ಕಾಮ್ ಅಥವಾ ಹ್ಯಾಂಡ್ಸೆಟ್ ಮೂಲಕ ಸಂಪರ್ಕದಲ್ಲಿರ್ತಾರೆ. ವಿಮಾನ ತಾನು ನಿಲ್ಲಬೇಕಾದ ನಿಖರ ಸ್ಥಾನವನ್ನ ತಲುಪಿದಾಗ ಮಾರ್ಷಲರ್ ಸ್ಟಾಪ್ ಸೂಚನೆ ನೀಡ್ತಾನೆ. ವಿಮಾನ ನಿಲ್ಲಿಸುವಾಗ ಯಾವ ತಪ್ಪು ಸಂಭವಿಸದಂತೆ ಸುರಕ್ಷತಾ ಕ್ರಮಗಳನ್ನ ಪಾಲಿಸಬೇಕು. ವಿಮಾನವನ್ನು ನಿಖರವಾಗಿ ನಿಗದಿತ ಸ್ಥಳದಲ್ಲಿ ನಿಲ್ಲಿಸಲಾಗಿದೆಯೇ ಎಂಬುದನ್ನ ಸ್ಪಾಟ್ಲೈಟ್ ಅಥವಾ ಸೆನ್ಸಾರ್ ಮೂಲಕ ಪರಿಶೀಲಿಸಲಾಗುತ್ತೆ. ವಿಮಾನ ನಿಂತ ತಕ್ಷಣ ಎಲ್ಲಾ ಟೈರ್ಗಳಿಗೆ ತಡೆಪಟ್ಟಿ ಹಾಕಲಾಗುತ್ತೆ. ಇದು ವಿಮಾನವು ಕದಲದಂತೆ ನಿಯಂತ್ರಿಸುತ್ತೆ. ಎಲ್ಲಾ ಎಂಜಿನ್ಗಳು ನಿಂತಿರುವುದನ್ನು ದೃಢೀಕರಿಸಿದ ಮೇಲೆ ಸಿಬ್ಬಂದಿ ವಿಮಾನ ಹತ್ತಿರ ಬರ್ತಾರೆ, ಒಳಗೆ ಪ್ರವೇಶಿಸುತ್ತಾರೆ. ತುರ್ತು ಪರಿಸ್ಥಿತಿಗೆ ಅಗ್ನಿಶಾಮಕ ಉಪಕರಣಗಳು ಸದಾ ಸಿದ್ಧವಾಗಿರುತ್ತವೆ. ನಂತರ ಮೇಂಟೆನೆನ್ಸ್ ತಂಡ ಇಂಧನ ಮಟ್ಟ, ಎಂಜಿನ್ ತಾಪಮಾನ, ಹೈಡ್ರಾಲಿಕ್ ಲೈನ್, ಸಣ್ಣ ಪುಟ್ಟ ದುರಸ್ತಿ ಅಥವಾ ತುರ್ತು ತಪಾಸಣೆ ಮಾಡ್ತಾರೆ. ವಿಮಾನ ಹ್ಯಾಂಗರ್ನಲ್ಲಿ ವಿಮಾನ ನಿಲ್ಲಿಸೋದು ಕೇವಲ ನಿಲ್ಲಿಸುವ ಕ್ರಿಯೆಯಲ್ಲ, ಅದು ಭದ್ರತೆ, ಸಂವಹನ, ಸಹಕಾರ ಮತ್ತು ಅನುಭವದ ಸಮೃದ್ಧ ಸಂಯೋಜನೆಯಾಗಿದೆ.